ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನೆಲ್ನ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ನಾನು ನಿಮ್ಮ ಸಾಗರ್ ಎಂ ಹೊಸ್ಮನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಆಧುನಿಕ ಯುರೋಪ್ ಇತಿಹಾಸದ ನಕ್ಷಾ ಪ್ರಶ್ನೆಗಳು ಅಂದ್ರೆ ಏನು ಮ್ಯಾಪ್ ಪ್ರಶ್ನೆಗಳಿದಾವೆ ಅವುಗಳನ್ನ ಡಿಸ್ಕಸ್ ಮಾಡೋಣ. ಇದರಿಂದ ನೇರವಾಗಿ 10 ಅಂಕದ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣಿಸ್ಕೊಳ್ತವೆ. ಮೊದಲನೇದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ಪ್ರೋತ್ಸಾಹ ಸಿಗುತ್ತೆ. ಹಾಗೆ ಹಳೆಯ ವಿಡಿಯೋಗಳಾದ 3ನೇ ನೆಪೋಲಿಯನ್ ಕುರಿತ ವಿಡಿಯೋ ಹಾಗೂ 2 ಅಂಕದ ಎಲ್ಲ ಅತಿ ಮುಖ್ಯ ಪ್ರಶ್ನೋತ್ತರಗಳ ವಿಡಿಯೋವನ್ನ ಕೂಡ ವೀಕ್ಷಣೆ ಮಾಡಿ. ಈಗ ವಿಡಿಯೋಕ್ಕೆ ಬರೋದಾದ್ರೆ, ಸಿಲೆಬಸ್ ನಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ 2 ಪ್ರಶ್ನೆಗಳನ್ನ ಸಿಲೆಬಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾವೇರಿ ಯೂನಿವರ್ಸಿಟಿ ಅವರು. ಮೊದಲನೇದು ನೆಪೋಲಿಯನಿಕ್ ಎಂಪೈರ್ ಹಾಗೂ ಎರಡನೇ ಪ್ರಶ್ನೆ ಮೇನ್ ಸೆಂಟರ್ಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಅಂದ್ರೆ ಏನಪ್ಪಾ ಅಂತಂದ್ರೆ, ಮೊದಲನೇದು ನೆಪೋಲಿಯನ್ ಸಾಮ್ರಾಜ್ಯ ಹಾಗೂ ಔದ್ಯೋಗಿಕ ಕ್ರಾಂತಿಯ ಸ್ಥಳಗಳು. ಇವುಗಳನ್ನ ಕುರಿತು ನಾವು ತಿಳ್ಕೊಳ್ಳೋದಾದ್ರೆ, ಎಕ್ಸಾಮ್ ಹಾಲ್ ನಲ್ಲಿ ನಮ್ಗೆ ಈ ರೀತಿಯ ಮ್ಯಾಪ್ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಮ್ಯಾಪ್ ನಲ್ಲಿ ನಾವು ಗುರುತು ಮಾಡಬೇಕಾಗಿರುತ್ತೆ. ಹಾಗೆ ಗುರುತು ಮಾಡಿ ಅದನ್ನು ನಾವು ವಿವರಣೆ ಸಹಿತವಾಗಿ ಉತ್ತರ ಪತ್ರಿಕೆಯಲ್ಲಿ ಬರೆಯಬೇಕಾಗಿರುತ್ತೆ. ಈಗ ನಾನು ಈ ವಿಡಿಯೋದಲ್ಲಿ ಏನ್ ಮಾಡಿದ್ದೀನಿ ಅಂತಂದ್ರೆ, ಆ ರೀತಿಯ ಮ್ಯಾಪ್ ಬದಲಿಗೆ ಕಲರ್ಡ್ ಮ್ಯಾಪ್ ಅನ್ನು ಬಳಸ್ಕೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಕಲರ್ ರಿಟೆನ್ಷನ್ ನಮ್ಗೆ ಜಾಸ್ತಿ ಇರೋದ್ರಿಂದ ಹ್ಯೂಮನ್ಸ್ ಗೆ ನಾನು ಸುಲಭವಾಗಿ ನಿಮ್ಗೆಲ್ಲ ಅರ್ಥ ಮಾಡ್ಕೊಳಕ್ಕೆ ಅಂತಂದು ಈ ಕಲರ್ ಮ್ಯಾಪ್ ನ ಬಳಸ್ಕೊಂಡಿದ್ದೀನಿ. ಇವಾಗ ಮೊದಲನೇದಾಗಿ ನೆಪೋಲಿಯನ್ ಸಾಮ್ರಾಜ್ಯದ ಕುರಿತು ನಾವು ಗಮನಿಸೋಣ. ನೆಪೋಲಿಯನ್ ಸಾಮ್ರಾಜ್ಯದ ಪ್ರಶ್ನೆ ಕೇಳಿದಾಗ ನಾವು ಮೊದಲನೇದಾಗಿ ಇಟಲಿಯನ್ನು ಗುರುತಿಸಬೇಕು, ಎರಡನೇದಾಗಿ ಆಸ್ಟ್ರಿಯಾ ಗುರುತಿಸಬೇಕು, ಹಾಗೆ ಮೂರನೇದಾಗಿ ಇಂಗ್ಲೆಂಡ್ ಅನ್ನು ಗುರುತಿಸಬೇಕು, ನಾಲ್ಕನೇದಾಗಿ ಟ್ರಾಫಲ್ಗಾರ್ ಅನ್ನ ಗುರುತಿಸಬೇಕು, ಐದನೇದಾಗಿ ಪ್ರೆಸ್ಬರ್ಗ್ ಅನ್ನ ಗುರುತಿಸಬೇಕು, ಆರನೇದಾಗಿ ಪ್ರಷ್ಯಾವನ್ನ ಗುರುತಿಸಬೇಕು, ಏಳನೇದಾಗಿ ರಷ್ಯಾವನ್ನ ಗುರುತಿಸಬೇಕು, ಎಂಟನೆಯದಾಗಿ ಸ್ಪೇನ್ ಅನ್ನ ಗುರುತಿಸಬೇಕು, ಒಂಬತ್ತನೆಯದಾಗಿ ಪೋರ್ಚುಗಲ್ ಅನ್ನ ಗುರುತಿಸಬೇಕು, ಹಾಗೆ ಹತ್ತನೆಯದಾಗಿ ಲೈಪ್ಜಿಗ್ ಅನ್ನ ಗುರುತಿಸಬೇಕು, 11ನೇದಾಗಿ ವಾಟರ್ಲೂ ಅನ್ನ ಗುರುತಿಸಬೇಕು. ಇವಿಷ್ಟು ಸ್ಥಳಗಳಿದಾವಲ್ಲ, ಇವಿಷ್ಟು ಸ್ಥಳಗಳು ನೆಪೋಲಿಯನ್ ದಿಗ್ವಿಜಯಗಳು ಎಲ್ಲೆಲ್ಲಿ ನಡೆದಿದಾವಲ್ಲ ಆ ದಿಗ್ವಿಜಯಗಳನ್ನ ರೆಪ್ರೆಸೆಂಟ್ ಮಾಡುವಂತ ಸ್ಥಳಗಳು. ಈ ಸ್ಥಳಗಳನ್ನ ಗುರುತಿಸಿದಾಗ ನಮ್ಗೆ ಹೆಚ್ಚಿಗೆ ಅಂಕಗಳು ಸಿಗುವಂತ ಸಾಧ್ಯತೆ ಹೆಚ್ಚಿಗೆ ಇರ್ತದೆ. ಇವುಗಳನ್ನ ಮ್ಯಾಪ್ ನಲ್ಲಿ ಗಮನಿಸೋದಾದ್ರೆ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇಟಲಿ ಅಂತ ಕೇಳಿದಾಗ ನಾವು ಈ ಒಂದು ಸ್ಥಳ ಇದೆಯಲ್ಲ, ಈ ಒಂದು ಸ್ಥಳದಲ್ಲಿ ನಾವು ಇಟಲಿಯನ್ನ ಗುರುತಿಸಬೇಕು. ಹಾಗೆ ಆಸ್ಟ್ರಿಯಾ ಅಂತ ಕೇಳಿದಾಗ ಆಸ್ಟ್ರಿಯಾವನ್ನು ನಾವು ಈ ಒಂದು ಸ್ಥಳದಲ್ಲಿ ಗುರುತಿಸಬೇಕು. ಹಾಗೆ ಇಂಗ್ಲೆಂಡ್ ಅಂತ ಕೇಳಿದಾಗ ಇಂಗ್ಲೆಂಡ್ ಅನ್ನು ಈ ಒಂದು ಸ್ಥಳದಲ್ಲಿ, UK ಇದೆಯಲ್ಲ ಯುನೈಟೆಡ್ ಕಿಂಗ್ಡಮ್, ಈ ಒಂದು ಸ್ಥಳದಲ್ಲಿ ಗುರುತಿಸಬೇಕು. ಹಾಗೆ ನಾಲ್ಕನೇದ್ದು ಟ್ರಾಫಲ್ಗಾರ್, ಅಂದ್ರೆ ಟ್ರಾಫಲ್ಗಾರ್ ಕದನ ನಡೀತಲ್ಲ, ಆ ಕದನವನ್ನು ಕೇಳಿದಾಗ ಟ್ರಾಫಲ್ಗಾರ್ ಈ ಒಂದು ಭಾಗದಲ್ಲಿ ಏನು ಸ್ಪೇನ್ ಹಾಗೂ ಈ ಒಂದು ದೇಶದ ಮಧ್ಯೆ ಇರುವಂತ ಒಂದು ಸಣ್ಣ ಜಲಸಂಧಿ ಇದೆಯಲ್ಲ, ಆ ಜಲಸಂಧಿ ಒಂದು ಸ್ಥಳವನ್ನ ನಾವು ಟ್ರಾಫಲ್ಗಾರ್ ಅಂತ ಕರಿತೀವಿ. ಹಾಗೆ ಐದನೇದಾಗಿ ಪ್ರೆಸ್ಬರ್ಗ್ ನ ಕೇಳಿದಾಗ ಪ್ರೆಸ್ಬರ್ಗ್ ನ ಇಲ್ಲಿ ನಾವು ಗುರುತಿಸಬೇಕು. ಬ್ರಾಸ್ಟಲಾವಿಯಾ ಅಂತ ಏನ್ ಕರಿತೀವಲ್ಲ, ಆ ಬ್ರಾಸ್ಟಲಾವಿಯಾದಲ್ಲಿ ನಾವು ಗುರುತಿಸಬೇಕು. ಆರನೇದಾಗಿ ಪ್ರಷ್ಯಾ. ಪ್ರಷ್ಯಾ ಅಂತಂದ್ರೆ ಇವತ್ತಿನ ಜರ್ಮನಿಯನ್ನ ಹಿಂದಿನ ಕಾಲದಲ್ಲಿ ಪ್ರಷ್ಯಾ ಅಂತ ಕರಿತಿದ್ರು. ಆ ಒಂದು ಭಾಗ ಆಗಿರೋದ್ರಿಂದ ಜರ್ಮನಿಯನ್ನ ಈ ಒಂದು ಭಾಗದಲ್ಲಿ ಪ್ರಷ್ಯಾ ಗುರುತಿಸ್ಬೇಕು ನಾವು. ಹಾಗೆ ಏಳನೇದು ರಷ್ಯಾ. ಈ ಒಂದು ಭಾಗ ಇದೆಯಲ್ಲ, ಈ ಮಾಸ್ಕೋ ಈ ಭಾಗ ಇದೆಯಲ್ಲ, ಇದು ಕಂಪ್ಲೀಟ್ ರಷ್ಯಾ ದೇಶ. ಇದು ಅರ್ಧ ಯುರೋಪ್ ಹಾಗೂ ಅರ್ಧ ಏಷ್ಯಾಕ್ಕೆ ಸೇರಿದ ನಿಮಗೆಲ್ಲ ಗೊತ್ತಿರುವಂತೆ ಈ ಒಂದು ಭಾಗದಲ್ಲಿ ನಾವು ರಷ್ಯಾವನ್ನು ಗುರುತಿಸಬೇಕು. ಹಾಗೆ ಎಂಟನೇ ಸ್ಥಳವಾಗಿ ಸ್ಪೇನ್ ಅನ್ನ ಇಲ್ಲಿ ಗುರುತಿಸಬೇಕು. ನಾವು ನೋಡಬಹುದು ಸ್ಪೇನ್, ಇದು ಸ್ಪೇನ್ ದೇಶ. ಹಾಗೆ ಒಂಬತ್ತನೆಯ ದೇಶ ಪೋರ್ಚುಗಲ್. ಪೋರ್ಚುಗಲ್ ನಾವು ಇಲ್ಲಿ ಗುರುತಿಸಬೇಕು. ಸ್ಪೇನ್ ಮತ್ತು ಪೋರ್ಚುಗಲ್ಗಳ ಮೇಲೆ ಕದನ ಮಾಡಿದ್ದು ನೆಪೋಲಿಯನ್, ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಹತ್ತನೆಯ ಸ್ಥಳವಾಗಿ ಲೈಪ್ಜಿಗ್ ಅನ್ನ ಗುರುತಿಸಬೇಕು. ಲೈಪ್ಜಿಗ್ ಜರ್ಮನಿಯಲ್ಲಿ ಬರ್ತದೆ. ಇಲ್ಲಿ ರೆಡ್ ಕಲರ್ ಅಲ್ಲಿ ಗುರುತಿಸಿದಲ್ಲ, ಇದು ಲೈಪ್ಜಿಗ್ ಅಂತಂದು ಈ ಒಂದು ಸ್ಥಳದಲ್ಲಿ ಗುರುತಿಸಬೇಕು. ಹಾಗೆ 11ನೇದ್ದು ವಾಟರ್ಲೂ. ಈ ವಾಟರ್ಲೂ ಅನ್ನೋದು ಬೆಲ್ಜಿಯಂ ನಲ್ಲಿ ಬರುವಂತ ಒಂದು ಸ್ಥಳ ಆಗಿದೆ. ನಾನೇನು ಗುರುತಿಸಿದ್ನಲ್ಲ ಈ ಒಂದು ಸ್ಥಳ, ಇದು ಬೆಲ್ಜಿಯಂ ದೇಶ. ಈ ಒಂದು ಬೆಲ್ಜಿಯಂ ಮೇಲೆ ಪಾಯಿಂಟ್ ಮಾಡಿ ನಾವು ವಾಟರ್ಲೂ ಅನ್ನ ಗುರುತಿಸಬೇಕಾಗಿರುತ್ತೆ. ಈ ರೀತಿ ನಾವು ಗುರುತಿಸಿದಾಗ ನಮಗೆ ಹೆಚ್ಚಿನ ಅಂಕಗಳು ದೊರೆಯುತ್ತವೆ. ಹಾಗೆ ನಾವು ಇದಕ್ಕೆ ಉತ್ತರವಾಗಿ ನೆಪೋಲಿಯನ್ ನ ದಿಗ್ವಿಜಯಗಳನ್ನ ಬರೆದಾಗ ಇನ್ನಷ್ಟು ಹೆಚ್ಚಿನ ಅಂಕಗಳು ನಮ್ಗೆ ದೊರೆಯುತ್ತವೆ. ಈಗ ಮುಂದಿನ ಪ್ರಶ್ನೆ, ಔದ್ಯೋಗಿಕ ಕ್ರಾಂತಿಯ ಸ್ಥಳಗಳು.
ಔದ್ಯೋಗಿಕ ಕ್ರಾಂತಿಯ ಸ್ಥಳಗಳನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಪ್ಯಾರಿಸ್. ಈ ಪ್ಯಾರಿಸ್ ಫ್ರಾನ್ಸ್ನ ರಾಜಧಾನಿಯಾಗಿತ್ತು. ಹಾಗೆ 1789ರ ಕ್ರಾಂತಿಯ ಪ್ರಮುಖ ಸ್ಥಳ ಕೂಡ ಆಗಿತ್ತು. ಈ ಒಂದು ಪ್ಯಾರಿಸ್ ನಲ್ಲಿ ಏನಂತಂದ್ರೆ ಹಾರ್ಗ್ರೀವ್ನ ಸ್ಪಿನ್ನಿಂಗ್ ಜೆನ್ನಿ ಮತ್ತು ಆರ್ಕ್ರೈಟ್ ಮೊದಲಾದವರ ಜವಳಿ ಯಂತ್ರಗಳ ಶೋಧನೆ, ಇವೆಲ್ಲವೂ ಫ್ರೆಂಚ್ ಕೈಗಾರಿಕಾ ಕ್ರಾಂತಿ ಇದೆಯಲ್ಲ, ಆ ಕೈಗಾರಿಕಾ ಕ್ರಾಂತಿಯಲ್ಲಿ ಬದಲಾವಣೆ ತರ್ತಾ ಹೋಗ್ತದೆ. ಅದೇ ಸಮಯದಲ್ಲಿ ನೆಪೋಲಿಯನ್ ಬರ್ತಾನಲ್ಲ, ನೆಪೋಲಿಯನ್ ಕೂಡ ಏನ್ ಮಾಡ್ತಾನಂದ್ರೆ ಕೈಗಾರಿಕಾ ಬೆಳವಣಿಗೆಯನ್ನ ಬೆಂಬಲಿಸ್ತಾನೆ. ಹಾಗೆ ಏನ್ ಮಾಡ್ತಾನಂತಂದ್ರೆ ಇಂಗ್ಲೆಂಡಿನ ಸರಕುಗಳ ಮೇಲೆ ಫ್ರಾನ್ಸ್ ಎಲ್ಲಿಯವರೆಗೂ ಅವಲಂಬಿತವಾಗಿರುತ್ತೋ ಅಲ್ಲಿಯವರೆಗೂ ಫ್ರಾನ್ಸ್ನ ಸ್ವಾವಲಂಬನೆ ಅಸಾಧ್ಯ ಎಂಬುದನ್ನ ನೆಪೋಲಿಯನ್ ತಿಳ್ಕೊಂಡಿರ್ತಾನೆ. ಅವನೇನ್ ಮಾಡ್ತಾನೆ ಅಂತಂದ್ರೆ ಕಾಂಟಿನೆಂಟಲ್ ಪದ್ಧತಿ ಅಂದ್ರೆ ಖಂಡಾಂತರ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಆದ್ರೆ ಅದು ವಿಫಲ ಆಗುತ್ತೆ. ಬಟ್ ಆದ್ರೆ ಏನ್ ಮಾಡ್ತಾನೆ ಫ್ರೆಂಚ್ ಕೈಗಾರಿಕಾ ಪದ್ಧತಿಯನ್ನ ರೂಪಿಸ್ತಾನೆ ನೆಪೋಲಿಯನ್. ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ಯಂತ್ರಗಳ ಶೋಧನೆ ಮಾಡಿದವರಿಗೆ, ಅಂದ್ರೆ ಈ ಮಿಷನ್ಸ್ ಗಳನ್ನ ಶೋಧನೆ ಮಾಡಿದವರಿಗೆ ಬಹುಮಾನ ಕೊಡ್ತಾನೆ. ಅಷ್ಟೇ ಅಲ್ಲದೆ ವೃತ್ತಿ ಶಿಕ್ಷಣವನ್ನ ಕೂಡ ಜಾರಿಗೆ ತರ್ತಾನೆ. ಆಮೇಲೆ ಉತ್ಪಾದಕರಿಗೆ ಸಾಲ ಸೌಲಭ್ಯವನ್ನು ಕೊಡ್ತಾನೆ. ನೆಪೋಲಿಯನ್ ಏನ್ ಮಾಡ್ತಾನಂತಂದ್ರೆ ಉಣ್ಣೆ, ರೇಷ್ಮೆ ಮತ್ತು ಕಬ್ಬಿಣ ಕೈಗಾರಿಕೆಯನ್ನ ಉತ್ತೇಜನ ಮಾಡ್ತಾನೆ ಹಾಗೂ ಕೈಗಾರಿಕೆಗಳಿಗೆ ಉನ್ನತ ರಕ್ಷಣೆ ನೀಡುವಂತ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ತಾನೆ. ನಾವು ಫ್ರಾನ್ಸ್ನ ಗಮನಿಸಬಹುದು. ಈ ಒಂದು ಸ್ಥಳ ಇದೆಯಲ್ಲ, ಈ ಫ್ರಾನ್ಸ್ ದೇಶದ ಪ್ಯಾರಿಸ್, ಇದು ಕೈಗಾರಿಕಾ ಕ್ರಾಂತಿಯ ಪ್ರಮುಖ ಸ್ಥಳವಾಗಿತ್ತು. ಎರಡನೆಯ ಸ್ಥಳ ಲಂಡನ್. ಈ ಲಂಡನ್ ಅಲ್ಲಿ ನಾನು ಇಲ್ಲಿ ಟೈಪ್ ಮಾಡಿದ್ದೇನಲ್ಲ, ಇವಿಷ್ಟು ಸ್ಥಳಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಯಾಕಂತಂದ್ರೆ ಇವಿಷ್ಟು ಸ್ಥಳಗಳು ಕೂಡ ಔದ್ಯೋಗಿಕ ಕ್ರಾಂತಿಯ ಮುಖ್ಯ ಸ್ಥಳಗಳಾಗಿದ್ದಾವೆ. ಈ ಲಂಡನ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಯಾಕೆ ಉಂಟಾಯ್ತಪ್ಪ ಅಂತಂದ್ರೆ, ಈ ಈಸ್ಟ್ ಇಂಡಿಯಾ ಕಂಪನಿ ಇದೆಯಲ್ಲ, ಈ ಈಸ್ಟ್ ಇಂಡಿಯಾ ಕಂಪನಿ ಅಲ್ಲಿ ವ್ಯಾಪಾರವನ್ನ ಮಾಡ್ತಾ ಇರ್ತದೆ. ಆ ಈಸ್ಟ್ ಇಂಡಿಯಾ ಕಂಪನಿ ವ್ಯಾಪಾರದ ಅವಧಿಯಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಂಗ್ಲೆಂಡ್ ನಲ್ಲಿ ಹಲವಾರು ಕಚ್ಚಾ ಸರಕುಗಳ ಪೂರೈಕೆ ಆಗ್ತಿದ್ರಿಂದ ಅಂತಿಮ ಸಿದ್ಧ ವಸ್ತುಗಳನ್ನ ತಯಾರಿ ಮಾಡಬೇಕು ಅನ್ನೋ ಒಂದು ಹಂಬಲ ಹುಟ್ಕೊಳ್ಳುತ್ತೆ. ಆ ಹಂಬಲವೇ ಈ ಕೈಗಾರಿಕಾ ಕ್ರಾಂತಿಗೆ ಕಾರಣವಾಗ್ತದೆ. ಫ್ಲೀಟ್ ಸ್ಟ್ರೀಟ್ ಎಂಬ ಸ್ಥಳದಲ್ಲಿ ಮುದ್ರಣ ಕೇಂದ್ರ ಇರುತ್ತೆ. ಮ್ಯಾಂಚೆಸ್ಟರ್ ಎಂಬ ಸ್ಥಳದಲ್ಲಿ ಹತ್ತಿ ಜವಳಿ ಉದ್ಯಮ ಇರುತ್ತೆ. ಲಿವರ್ಪೂಲ್ ಎಂಬ ಸ್ಥಳದಲ್ಲಿ ಮಹಾಬಂದರು ಅಂದ್ರೆ ಅಂತಿಮ ಸಿದ್ಧ ವಸ್ತುಗಳು ಇರ್ತಾವಲ್ಲ, ಆ ಅಂತಿಮ ಸಿದ್ಧ ವಸ್ತುಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡುವಂತ, ಎಕ್ಸ್ಪೋರ್ಟ್ ಮಾಡುವಂತ ಸ್ಥಳ ಲಿವರ್ಪೂಲ್ ಅಲ್ಲಿ ಇರುತ್ತೆ. ಬರ್ಮಿಂಗ್ ಹ್ಯಾಂಗ್, ಇಲ್ಲಿ ಕಬ್ಬಿಣ ಸರಕುಗಳು ಮತ್ತು ಯಂತ್ರಗಳನ್ನ ತಯಾರಿ ಮಾಡಲಾಗ್ತದೆ. ಶೇಫೀಲ್ಡ್ ನಲ್ಲಿ ಉಕ್ಕು ಮತ್ತು ಸಲಕರಣೆಗಳನ್ನ ತಯಾರಿ ಮಾಡಲಾಗ್ತದೆ. ನ್ಯೂ ಕ್ಯಾಸ್ಟಲ್ ನಲ್ಲಿ ಕಲ್ಲಿದ್ದಲು, ಗಣಿ ಮತ್ತು ಹಡಗು ನಿರ್ಮಾಣ ಕಾರ್ಯವನ್ನ ಮಾಡಲಾಗ್ತದೆ. ನಾವು ಗಮನಿಸಬಹುದು ಇಲ್ಲಿ ಲಂಡನ್ ಬರುತ್ತೆ. ಯುನೈಟೆಡ್ ಕಿಂಗ್ಡಮ್ ನ ಲಂಡನ್ ಇಲ್ಲಿ ನಾವು ನೋಡಬಹುದು. ಮುಂದಿನ ಸ್ಥಳ ಬೆಲ್ಜಿಯಂ. ಬೆಲ್ಜಿಯಂ ನಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ವಿಶ್ವದಲ್ಲಿ ಔದ್ಯೋಗಿಕ ಕ್ರಾಂತಿ ಪ್ರಾರಂಭ ಆಗಿದ್ದು ಎಲ್ಲಿಂದಪ್ಪ ಅಂತಂದ್ರೆ ಬೆಲ್ಜಿಯಂನಿಂದ. ಈ ಬೆಲ್ಜಿಯಂ ನಲ್ಲಿ ಇರುವಂತಹ ಲಿಯೇಜ್ ನಲ್ಲಿ ಕಲ್ಲಿದ್ದಲು ಮತ್ತು ಕಬ್ಬಿಣವನ್ನ ತಯಾರು ಮಾಡೋದಾಗಿರ್ಬೋದು, ಕಲ್ಲಿದ್ದಲಿನ ಗಣಿಗಾರಿಕೆ ಆಗಿರ್ಬೋದು, ಇವೆಲ್ಲ ಇಲ್ಲಿಂದ ಪ್ರಾರಂಭ ಆಗ್ತವೆ. ಹಾಗೆ ಇಲ್ಲಿನ ಸೆರಾನ್ ನಲ್ಲಿ ಭಾರಿ ಯಂತ್ರಗಳನ್ನ ತಯಾರಿಸಲಾಗ್ತದೆ. ಬೆಲ್ಜಿಯಂ ನಾವು ನೋಡ್ಬೋದು, ಫ್ರಾನ್ಸ್ ನ ಪಕ್ಕದಲ್ಲಿ ಇರುವಂತ ಈ ಒಂದು ದೇಶವಿದೆಯಲ್ಲ, ಇದೇ ಬೆಲ್ಜಿಯಂ. ಇದನ್ನೇ ನಾವು ಗುರುತಿಸಬೇಕಾಗಿರೋದು. ಇಲ್ಲಿಯೇ ನಾವು ಲಿಯೇಜ್ ಮತ್ತೆ ಸೆರಾನ್ ಅನ್ನ ಗುರುತಿಸಬೇಕಾಗಿದೆ. ಮುಂದಿನ ಸ್ಥಳ ಅಥವಾ ದೇಶ ಜರ್ಮನಿ. ಜರ್ಮನಿಯಲ್ಲಿ ಬರುವಂತ ರೂರ್ ಕಣಿವೆಯಲ್ಲಿ ಕಲ್ಲಿದ್ದಲು ಮತ್ತು ಕಬ್ಬಿಣ ಕೈಗಾರಿಕೆ ಇರ್ತದೆ ಹಾಗೂ ಎಸ್ಎನ್ ನಲ್ಲಿ ಸ್ಟೀಲ್ ಉದ್ಯಮ ಇರುತ್ತೆ. ನಾವು ನೋಡಬಹುದು ಜರ್ಮನಿ ಇಲ್ಲಿ ಫ್ರಾನ್ಸ್ ಪಕ್ಕಕ್ಕಿರುವಂತ ದೇಶ. ಆ ಜರ್ಮನಿಯಲ್ಲಿರುವಂತ ರೂರ್ ಮತ್ತು ಎಸ್ಎನ್ ಕಣಿವೆಯನ್ನು ನಾವು ಇಲ್ಲೇ ಮೆನ್ಷನ್ ಮಾಡಬೇಕಾಗಿದೆ. ಹಾಗೂ ಮುಂದಿನ ಸ್ಥಳ ಬಾರ್ಸಿಲೋನಿಯಾ. ಈ ಬಾರ್ಸಿಲೋನಿಯಾ ಹತ್ತಿ ಉದ್ಯಮಕ್ಕೆ ಪ್ರಸಿದ್ಧವಾಗಿರುವಂತಹ ಸ್ಥಳ. ಬಾರ್ಸಿಲೋನಿಯಾ ಬರುವಂತದ್ದು ಸ್ಪೇನ್ ದೇಶದ ಒಂದು ಸ್ಥಳ. ಬಾರ್ಸಿಲೋನಿಯಾವನ್ನು ನಾವು ನೋಡಬಹುದು, ಇಲ್ಲಿ ಮೆನ್ಷನ್ ಆಗಿದೆಯಲ್ಲ, ಇದು ಬಾರ್ಸಿಲೋನಿಯಾ. ಸರ್ಕಲ್ ಮಾಡಿದೆಯಲ್ಲ, ಇದು ಬಾರ್ಸಿಲೋನಿಯಾ. ಎಸ್, ಇಲ್ಲಿಯವರೆಗೆ ವಿಡಿಯೋವನ್ನ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು. ಮರೆಯದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರೋತ್ಸಾಹಿಸಿ.